ಭಗವದ್ಗೀತೆಯ 16ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ವ್ಯಕ್ತಿಯನ್ನು ನರಕಕ್ಕೆ ತಳ್ಳುವ 3 ಮಹಾಪಾಪಗಳ ಬಗ್ಗೆ ಹೇಳಿದ್ದಾನೆ. ಈ 3 ಮಹಾಪಾಪಗಳು ನರಕದ 3 ದ್ವಾರಗಳಿದ್ದಂತೆ. ಭಗವದ್ಗೀತೆಯ ಪ್ರಕಾರ ವ್ಯಕ್ತಿ ಮಾಡುವ ಯಾವೆಲ್ಲ 3 ಮಹಾಪಾಪಗಳು ಆತನ್ನು ನರಕಕ್ಕೆ ಸೇರುವಂತೆ ಮಾಡುವುದು, ಈ 3 ಮಹಾಪಾಪಗಳು ಯಾವುವು ಎಂಬುದನ್ನು ಇಂದು ನಾವು ತಿಳಿಯೋಣ. ಹಿಂದೂ ಧರ್ಮದ ಪವಿತ್ರ ಧಾರ್ಮಿಕ ಗ್ರಂಥಗಳಲ್ಲಿ ಒಂದಾದ ಭಗವದ್ಗೀತೆಯು ಕೇವಲ ಒಂದು ಧಾರ್ಮಿಕ ಗ್ರಂಥವಾಗಿರದೆ ಜೀವನ ಸಾರವನ್ನು ಒಳಗೊಂಡಿರುವ ಪಾಠವಾಗಿದೆ. ಭಗವದ್ಗೀತೆಯು ಪ್ರತಿಯೊಬ್ಬ ವ್ಯಕ್ತಿಗೂ ಆತನ ಜೀವನದ ಸರಿ ಮತ್ತು ತಪ್ಪುಗಳ ಪಾಠವನ್ನು ಕಲಿಸುತ್ತದೆ. ಇದು ನೇರವಾಗಿ ಪ್ರತಿಯೊಬ್ಬ ವ್ಯಕ್ತಿಗೆ ನೀಡಲಾದ ಜೀವನ ಪಾಠ ಅಲ್ಲದೆ ಇದ್ದರೂ ಅರ್ಜುನನ ಮೂಲಕ ಬ್ರಹ್ಮಾಂಡಕ್ಕೆ ಧರ್ಮ ಮಾರ್ಗದ ಪಾಠ ಮಾಡಿರುವುದಾಗಿದೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮಾನವರ ಸ್ವಭಾವ, ಅವರ ಕಾರ್ಯಗಳು ಮತ್ತು ಜೀವನದ ಪರಮ ಉದ್ದೇಶಗಳನ್ನು ಸರಳ ಪದಗಳಲ್ಲಿ ವಿವರಿಸಲಾಗಿದೆ. ಭಗವದ್ಗೀತೆಯ 16ನೇ ಅಧ್ಯಾಯದ ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿ ಶ್ರೀಕೃಷ್ಣನು ಮಾನವರೊಳಗೆ ದೈವಿಕ ಮತ್ತು ರಾಕ್ಷಸ ಗುಣಗಳು ಇರುತ್ತವೆ ಎಂದು ವಿವರಿಸಿದ್ದಾನೆ. ಈ ದುರ್ಗುಣಗಳಲ್ಲಿ ಕಾಮ, ಕ್ರೋಧ ಮತ್ತು ದುರಾಸೆಯು ವ್ಯಕ್ತಿಯ ಬುದ್ಧಿವಂತಿಕೆಯನ್ನು, ಗೌರವವನ್ನು ಮತ್ತು ಭವಿಷ್ಯವನ್ನು ನಾಶ ಮಾಡುತ್ತದೆ ಎಂದು ಹೇಳಿದ್ದಾನೆ. ಯಾವ ವ್ಯಕ್ತಿ ಇವುಗಳಿಂದ ಮುಕ್ತನಾಗುತ್ತಾನೋ ಅವನು ಯಶಸ್ಸು, ಶಾಂತಿ ಮತ್ತು ಗೌರವವನ್ನು ಪಡೆದುಕೊಳ್ಳುತ್ತಾನೆ. ಕಾಮ ವಿನಾಶಕ್ಕೆ ಮೊದಲ ಮುಖ್ಯವಾದ ಕಾರಣವೆಂದರೆ ಅದುವೇ ವ್ಯಕ್ತಿಯಲ್ಲಿನ ಕಾಮವಾಗಿದೆ. ಅವನು ತನ್ನ ಕಾಮವನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಯಾವುದೇ ಹಂತಕ್ಕೂ ಬೇಕಾದರೂ ಹೋಗಬಹುದು ಹಾಗೂ ಯಾವುದೇ ಕೆಲಸವನ್ನು ಬೇಕಾದರೂ ಮಾಡಬಹುದು. ತನ್ನ ಕಾಮವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ವ್ಯಕ್ತಿಯು ಅನೈತಿಕ ಕೃತ್ಯಗಳನ್ನು ಮಾಡಲು ಮುಂದಾಗಬಹುದು, ಇತರರನ್ನು ಶೋಷಿಸಲು ಇಷ್ಟಪಡಬಹುದು ಅಥವಾ ತನ್ನ ಕರ್ತವ್ಯಗಳನ್ನೇ ಅವನು ಮರೆತು ಬಿಡಬಹುದು. ಕಾಮದ ಪರಿಣಾಮದಿಂದಾಗಿ ಅವನು ಯಾವಾಗಲೂ ಅತೃಪ್ತ ಭಾವನೆಯನ್ನು ಹೊಂದಿರುತ್ತಾನೆ. ಅತೃಪ್ತ ಆಸೆಗಳು ದುಃಖ ಮತ್ತು ಕೋಪಕ್ಕೆ ಕಾರಣವಾಗುತ್ತವೆ ಮತ್ತು ಪೂರೈಸಿದಾಗ ಹೆಚ್ಚಿನ ಆಸೆಗಳು ಉದ್ಭವಿಸುತ್ತವೆ. ಹೀಗಾಗಿ ಅತಿಯಾದ ಕಾಮವುಳ್ಳ ವ್ಯಕ್ತಿಯು ಎಂದಿಗೂ ಶಾಂತಿ ಮತ್ತು ತೃಪ್ತಿಯನ್ನು ಪಡೆಯುವುದಿಲ್ಲ. ಅತಿಯಾದ ಕೋಪ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅತಿಯಾದ ಕೋಪ ವಿನಾಶಕ್ಕೆ ಕಾರಣ ಎಂದು ಹೇಳಿದ್ದಾನೆ. ಅತಿರೇಕದ ಕೋಪವು ವ್ಯಕ್ತಿಯ ಬುದ್ಧಿಶಕ್ತಿಯನ್ನು ನಾಶ ಮಾಡುವುದು. ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಕೋಪವು ನಮ್ಮ ಮೂರ್ಖತನಕ್ಕೆ ಕಾರಣವಾಗುತ್ತದೆ. ಈ ಮೂರ್ಖತನವು ನಮ್ಮ ಬುದ್ಧಿವಂತಿಕೆಯನ್ನು ಅಥವಾ ಸ್ವರ್ಣ ಶಕ್ತಿಯನ್ನು ನಾಶ ಮಾಡುವುದು. ವ್ಯಕ್ತಿಯ ಬುದ್ಧಿಶಕ್ತಿಯ ನಾಶವಾದಾಗ ಆತನು ಕೂಡ ಅವನತಿಯತ್ತ ಸಾಗುತ್ತಾನೆ. ಕೋಪದಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಸಂಬಂಧಗಳು, ಆರೋಗ್ಯ, ವೃತ್ತಿ ಜೀವನವನ್ನು ಹಾಳು ಮಾಡುವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾನೆ. ಇನ್ನೊಬ್ಬರ ಮನಸ್ಸಿಗೆ ನೋವಾಗುವಂತಹ ಮಾತುಗಳನ್ನಾಡುತ್ತಾನೆ. ಇದು ಇತರರಿಗೆ ಹಾನಿ ಮಾಡುವುದಲ್ಲದೆ ಅವರ ಸ್ವಂತ ಮನಸ್ಸಿನ ಶಾಂತಿಯನ್ನು ಕೂಡ ಹಾಳು ಮಾಡುತ್ತದೆ. ದುರಾಸೆ. ಭಗವದ್ಗೀತೆಯ ಪ್ರಕಾರ ವಿನಾಶಕ್ಕೆ ಕಾರಣವಾಗುವಂತಹ ಮತ್ತೊಂದು ವಿಚಾರವೆಂದರೆ ಅದುವೇ ಆತನಲ್ಲಿನ ದುರಾಸೆಯ ಗುಣ. ದುರಾಸೆಯ ಗುಣವುಳ್ಳ ವ್ಯಕ್ತಿಯು ಕೇವಲ ಸ್ವಂತ ಹಿತಾಸಕ್ತಿಯ ಬಗ್ಗೆ ಮಾತ್ರ ಯೋಚಿಸುತ್ತಾನೆಯೇ ಹೊರತು ಇತರರ ಅಥವಾ ತನ್ನೊಂದಿಗೆ ಇರುವವರ ಹಿತಾಸಕ್ತಿಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ದುರಾಸೆಯುಳ್ಳವರು ಸಂಪತ್ತನ್ನು ಸಂಗ್ರಹಿಸುವುದರಲ್ಲಿ ಎಷ್ಟು ಮುಳುಗುತ್ತಾರೆಂದರೆ ಅವರು ನ್ಯಾಯ, ಸದಾಚಾರ, ಕರುಣೆಯಂತಹ ಮಾನವ ಸದ್ಗುಣಗಳನ್ನು ಕೂಡ ಮರೆಯುವಷ್ಟು. ದುರಾಸೆಯು ಅವರನ್ನು ಕಳ್ಳರನ್ನಾಗಿ, ವಂಚಕರನ್ನಾಗಿ ಮತ್ತು ಅನ್ಯಾಯದಂತಹ ಪಾಪ ಕಾರ್ಯಗಳನ್ನು ಮಾಡುವವರನ್ನಾಗಿ ಮಾಡುತ್ತದೆ. ದುರಾಸೆಯು ವ್ಯಕ್ತಿಯನ್ನು ಜಿಪಣ ಮತ್ತು ಸ್ವಾರ್ಥಿಯನ್ನಾಗಿ ಮಾಡುತ್ತದೆ. ಅವರು ಇತರರಿಗೆ ಸಹಾಯ ಮಾಡಲು ಮತ್ತು ಅವರು ಎಷ್ಟೇ ಸಂಪತ್ತನ್ನು ಹೊಂದಿದ್ದರೂ ನಿರಂತರ ಅಗತ್ಯದ ಭಾವನೆಯಲ್ಲಿ ಬದುಕಲು ಸಾಧ್ಯವಾಗುವುದಿಲ್ಲ. ಇದು ಸಾಮಾಜಿಕ ಮತ್ತು ಕೌಟುಂಬಿಕ ಸಂಬಂಧಗಳನ್ನು ಹಾಳು ಮಾಡುವುದು. ಭಗವದ್ಗೀತೆಯ 16ನೇ ಅಧ್ಯಾಯದ 22ನೇ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನ್ನು ಕುರಿತು, ಓ ಕುಂತಿಪುತ್ರನೇ, ಯಾವ ವ್ಯಕ್ತಿ ನರಕದ ಈ 3 ದ್ವಾರಗಳಿಂದ ಮುಕ್ತಿಯನ್ನು ಪಡೆದುಕೊಂಡಿರುತ್ತಾನೋ ಅವನು ತನ್ನ ಸ್ವಂತ ಕಲ್ಯಾಣಕ್ಕಾಗಿ ಕೆಲಸ ಮಾಡುತ್ತಾನೋ, ಧರ್ಮ ಮಾರ್ಗದಲ್ಲಿ ನಡೆಯುತ್ತಾನೋ, ಈ ಮೂಲಕ ಆ ವ್ಯಕ್ತಿಯು ಮೋಕ್ಷವನ್ನು ಕಂಡುಕೊಳ್ಳುತ್ತಾನೆ ಎಂದು ಹೇಳಿದ್ದಾರೆ.